ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತೊಂದು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟದಿಂದ ಮಾಡ್ತಾ ಇದ್ದೀನಿ. ಯುಕ್ತ ಇವತ್ತು ಹಾಲಿಡೇ, ಅವಳಿಗೆ ಕೋಲ್ಡ್ ಆಗಿಬಿಟ್ಟಿದೆ, ಸೊ ರಜೆ ಮಾಡಿಸಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ನೋಡಿ ಪಲಾವು, ಇದು ಹಲಸಿನಕಾಯಿ ಸಾಂಬಾರು, ಆಮೇಲೆ ಇದು ಹಾಗಲಕಾಯಿ ಹಸಿ, ಆಮೇಲೆ ಇದು ಮೊಸರು, ಆಮೇಲೆ ಇದು ಅಪ್ಪೆ ಹುಳಿ. ಇದಂತೂ ಬಿಡೋ ಹಾಗೆ ಇಲ್ಲ. ಇದು ಹಲಸಿನಕಾಯಿ ಸಾಂಬಾರು. ಇವಾಗ ಹಾಕ್ಕೊಂಡು ಊಟ ಮಾಡಬೇಕು. ಸಂಜೆ ಟೈಮಲ್ಲಿ ಹೆಗ್ಡೆ ಟಿಫನ್ ಸೆಂಟರ್ ಅವರು ಪಾರ್ಟಿ ಕರೆದಿದ್ರು, ಅಲ್ಲಿ ಹೋದ್ವಿ. ಆ್ಯಕ್ಚುಲಿ ಅವರು ಜಾತ್ರೆಯಲ್ಲಿ ಫಸ್ಟ್ ಟೈಮ್ ಟಿಫನ್ ಸೆಂಟರ್ ಇಟ್ಟಿರೋದು. ತುಂಬಾ ಚೆನ್ನಾಗಿ ಹೋಯಿತು, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ಎಲ್ಲರೂ ಕೂಡ. ಹಾಗೆ ಸ್ವಲ್ಪ ಜನರದ್ದು ಕಂಪ್ಲೇಂಟ್ ಕೂಡ ಬಂತು, ದೋಸೆ ಚೆನ್ನಾಗಿರಲಿಲ್ಲ, ನಿಮ್ಮ ಲಾಗ್ಸ್ ನೋಡ್ಕೊಂಡು ಹೋದೆ ಅದು ಇದು ಅಂತ. ಎಸ್, ಅವರು ಕೂಡ ಒಪ್ಕೊಂಡಿದ್ದಾರೆ. ಫಸ್ಟ್ 2 ದಿನ ಸೆಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಯಿತು ಅವರಿಗೂ ಕೂಡ, ಫಸ್ಟ್ ಟೈಮ್ ಆಗಿರೋದ್ರಿಂದ. ಮನೇಲಿ 4 ಜನಕ್ಕೆ ಮಾಡೋಕ್ಕೆ ನಮಗೆ ಫುಡ್ ಹೆಚ್ಚು ಕಮ್ಮಿ ಆಗುತ್ತೆ. ಅಷ್ಟೊಂದು ಜನ, 1000 ಜನ ಸೇರಿದಲ್ಲಿ ಹೆಚ್ಚು ಕಮ್ಮಿ ಆಗೋದು ಕಾಮನ್ ಅಲ್ವಾ. ಹಾಗೆ ಗಡಿಬಿಡಿಯಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋಕ್ಕೂ ಕೂಡ ಆಗಿರೋದಿಲ್ಲ. ಸ್ಟಿಲ್ ನನ್ನನ್ನು ಟ್ರಸ್ಟ್ ಮಾಡಿ ನನ್ನ ಲಾಗನ್ನು ನೋಡಿಬಿಟ್ಟು, ನನ್ನ ವೀಡಿಯೋಸನ್ನು ರೀಲನ್ನು ನೋಡಿಬಿಟ್ಟು ತುಂಬ ಜನನು ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕೆಲವು ಜನರು ನೆಗೆಟಿವ್ ವೇದಲ್ಲಿ ಪೋರ್ಟ್ರೇ ಮಾಡೋಕ್ಕೆ ನೋಡಿದ್ರು. ನನ್ನ ಚಾನಲ್ ನೇಮ್ ತೊಗೊಂಡು ಇವ್ರ ಲಾಗನ್ನು ನೋಡಬೇಡಿ, ಚೆನ್ನಾಗಿ ಸಜೆಸ್ಟ್ ಮಾಡಿಲ್ಲ ಅದು ಇದು ಅಂತೆಲ್ಲ. ಫಸ್ಟ್ ಆಫ್ ಆಲ್, ನನ್ನ ಚಾನಲ್ ಆಗಿರ್ಬೋದು, ಇನ್ಸ್ಟಾ ಪೇಜ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಮಾಧ್ಯಮ ಆಗಿರುತ್ತೆ. ಅಂದರೆ ಒಂದು ವಿಷಯವನ್ನು ಹೆಚ್ಚು ಜನಕ್ಕೆ ತಲುಪಿಸಲು ನಮ್ಮ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ವಿಷಯವನ್ನು ನಿಮ್ಮವರೆಗೆ ತಲುಪಿಸೋದು ನಮ್ಮದೊಂದು ಕೆಲಸ ಮಾತ್ರ, ನೆನ್ಪಿಟ್ಕೊಳ್ಳಿ. ಹೀಗಿದ್ದು ಕೂಡ ನಾವು ಬಂದಿರೋ ಪ್ರಮೋಷನ್ ಎಲ್ಲ ತಗೊಳ್ಳೋದಿಲ್ಲ. ಫೇಕ್ ಯಾವುದು ನಿಜ ಯಾವುದು ಅದನ್ನೆಲ್ಲ ನೋಡಿಕೊಂಡೆ ಜನರಿಗೆ ಯಾವುದೇ ಥರ ಮೋಸ ಆಗಬಾರ್ದು ಅಂತ ಕಾಳಜಿನ ವಹಿಸಿ ಕೆಲಸ ಮಾಡ್ತೀವಿ. ಇದನ್ನೆಲ್ಲ ನಾನು ನೆಗೆಟಿವ್ ವೇದಲ್ಲಿ ಯಾರು ಪೋರ್ಟ್ರೇ ಮಾಡೋಕೆ ನೋಡಿದ್ರು ಅವ್ರಿಗೆ ಹೇಳ್ತಾ ಇರೋದು. ಬನ್ನಿ ಇವಾಗ ಜಾತ್ರೆ ಪೇಟೆ ಯಾವ ಮುಗೀತು ಅಂತೆಲ್ಲ ಹೇಳ್ತೀನಿ, ಕೊನೆಯವರೆಗೆ ವಿಡಿಯೋ ನೋಡಿ. ಹಾಗೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಅಂದರೆ 10ನೇ ತಾರೀಕು ಜಾತ್ರೆ ಪೇಟೆಯ ಬಹುತೇಕ ಅಂಗಡಿಗಳು ಖಾಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಆಲ್ರೆಡಿ ನಿನ್ನೆ ಅಂದರೆ 9ನೇ ತಾರೀಕು ಸುಮಾರು ಅಂಗಡಿಗಳನ್ನೆಲ್ಲ ತೆಗೆದಿದ್ರು. ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲೂ ಕೂಡ ನೋಡ್ತಾ ಇರ್ಬೋದು, ಸುಮಾರು ಎಲ್ಲ ತೆಗೆದಿದ್ದಾರೆ. ದೊಡ್ಡ ಹೋಟ್ಲು ಮಾತ್ರ ಇದೆ. ಅದರ ಅಕ್ಕಪಕ್ಕ ಇರೋದೆಲ್ಲ ತೆಗೆದು ಸೈಡ್ಗೆ ಇಟ್ಟಿದ್ದಾರೆ ನೋಡಿ. ಯಾರೆಲ್ಲ ಜಾತ್ರೆ ಮರುದಿನ ಶಾಪಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಇವತ್ತೊಂದು ದಿನ ಮಾತ್ರ ಟೈಮ್ ಇದೆ. ಇವತ್ತು ಸಂಜೆವರೆಗೆ ಎಲ್ಲ ಅಂಗಡಿಗಳೇ ಇರುತ್ತೆ, ಆಮೇಲೆ ಎಲ್ಲ ತೆಗಿತಾರೆ ನೋಡಿ. ಹಾಗೆ ಸರ್ಕಸ್ ಇನ್ನೊಂದು 2 ದಿನ ಇರುತ್ತೆ, 13 ಲಾಸ್ಟ್ ಡೇ ಅಂತ ಹೇಳಿದ್ದಾರೆ. ಆಮೇಲೆ ನಾಟಕಗಳು ಸುಮಾರು ತಿಂಗಳುಗಟ್ಟಲೆ ಇರುತ್ತೆ. ಅಂತೂ ಎಷ್ಟೋ ದಿನದಿಂದ ಸಿರ್ಸಿ ಜಾತ್ರೆ ಬಂತು ಅಂತ ಜಾತ್ರೆ ಮುಗಿದು, ಜಾತ್ರೆ ಪೇಟೆ ಕೂಡ ಮುಗಿತಾ ಬಂತು. ಜಾತ್ರೆ ಮುಗಿದ ನಂತರ ನಮ್ಮ ಪೇಟೆ ವ್ಯವಸ್ಥೆ ನೋಡಿ, ಎಲ್ಲ ಕಡೆ ಕಸ ಎಲ್ಲಿ ನೋಡಿದ್ರು ಕಸದ ರಾಶಿನೇ. ಯಾವಾಗ ಲಾಸ್ಟು? ಸುಮಾರು ಶಾಪಲ್ಲಿ ಕೇಳಿದೆ, ಇವತ್ತು ನೈಟ್ ಪ್ಯಾಕಿಂಗ್ ಆಗುತ್ತೆ, 10ನೇ ತಾರೀಕು ಲಾಸ್ಟು ಅಂತ ಹೇಳ್ತಾ ಇದ್ರು. ಎಷ್ಟು ಇದೆಲ್ಲ? ಎಷ್ಟು ಹೇಳಿ? 1000ಕ್ಕೆ 3. ರೂಪಾಯಿಗೆ 3
ಚಪ್ರದ ಹತ್ರ ಕೂಡ ಅಷ್ಟೇ ಸಂಡೇವರಿ ಟೈಮ್ ಕೊಟ್ಟಿದ್ರಂತೆ. ಆಮೇಲೆ ಯಾವ ಬೇಕಾದರೂ ಖಾಲಿ ಮಾಡಿ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ರು. ಮಂಗಳವಾರ ಲಾಸ್ಟ್ ಇರ್ಬೋದು ಅಂತ ಹೇಳಿದ್ದಾರೆ. ಕಮ್ಮಿ ರೇಟ್ನಾಗ್ರಿ ಜಾತ್ರೆ ಸಲುವಾಗಿ ಅಕ್ಕೋರ ಜಾತ್ರೆ ಒಳಗೆ ದುರ್ಗಾ ದೇವಿ ಸ್ಟಾಕ್ ಯಾವುದೇ ವಸ್ತು ಖರೀದಿ ಮಾಡಿ. ನೀವೆಲ್ಲ ಎಷ್ಟು ದಿನ ಇರ್ತೀರಿ? ಯಾವಾಗ? ನಾಳೆ ಸಂಜೆ ಲಾಸ್ಟ್. ಬಸ್ ಬಂತಲ್ಲ, ನಾಳೆ ಸಂಜೆ ಲಾಸ್ಟ್ ಮಾಡು. ಕೋಟೆಕೆರೆಯಿಂದ ದೇವಿಕೆರೆಯವರೆಗೆ ಯಾವೆಲ್ಲ ಅಂಗಡಿಗಳು ಇನ್ನೂ ಇದೆ ಅಂತ ನೋಡಿದ್ರಲ್ಲ. ಇದಾಗಿತ್ತು ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.